ಶಿಕ್ಷಕರು, ವೈದ್ಯರು, ಸ್ಥಳ ಮನೆ, ಗ್ರಾಮಸ್ಥರು, ಭಕ್ತ ಸಮೂಹ, ಈ ಕ್ಷೇತ್ರದ ಆಧಿಪತ್ಯವನ್ನು ವಹಿಸಿದಂತಹ ಈ ಮಹಾ ಸಂವಿಧಾನದ ಮಹೋತ್ಸವ ಕಾಲ ಹಿಂದಿನ ನಿಗದಿ ಪ್ರಕಾರವಾಗಿ ನಡೆದುಕೊಂಡು ಬಂದ ಹಾಗಾಯ್ತಲ್ವ. ಸಾನ್ನಿಧ್ಯವು ಈ ಕ್ಷೇತ್ರದಲ್ಲಿ ಎಲ್ಲ ಭಕ್ತರನ್ನು ಅನುಗ್ರಹಿಸ್ತಾ ಅಧರ್ಮವನ್ನು ನಿಗ್ರಹ ಮಾಡ್ತಾ ಎಷ್ಟೋ ಸಮಯದಿಂದ ರಾರಾಜಿಸಿಕೊಂಡು ಬಂದಂತಾಗಿದೆ. ಈ ಎಲ್ಲ ಸಂವಿಧಾನದ ಈ ಸಾಮರ್ಥ್ಯಕ್ಕೆ ಕಾರಣ ಗ್ರಾಮದಲ್ಲಿರತಕ್ಕಂತಹ ಆ ಎರಡು ಒಡೆಯರ ಅನುಗ್ರಹ. ಅವರಿಬ್ಬರ ಪ್ರೇರಣೆ ಪ್ರಕಾರವಾಗಿ ಸಾನ್ನಿಧ್ಯದ ಎಲ್ಲ ಕಾರ್ಯಗಳು ನಡೆಯುವಂಥದ್ದಾಗಿದೆ, ತಿಳಿದಂಥ ವಿಷಯ. ಇಂತಹ ದಿವಸ ಉತ್ಸವ ಆಗಬೇಕು, ಇಂತಹ ದಿವಸ ಇಂತಿಂಥ ಘಟನೆಗಳು ಆಗಬೇಕು ಅಂತ ಹೇಳಿಕೊಂಡು ಆ ಸಂವಿಧಾನಗಳು ಪ್ರಚೋದನೆ ಮಾಡ್ತವೆ. ಈ ಸಂವಿಧಾನ ಅವರಿಬ್ಬರ ಆಜ್ಞೆಯನ್ನು ನಡೆಸಿಕೊಂಡು ಬಂದಿದೆ. ಅದರಲ್ಲೂ ವಿಶೇಷವಾಗಿ ಗ್ರಾಮದಲ್ಲಿ ಆಗತಕ್ಕಂತಹ ನ್ಯಾಯಾಧಿಕಾರದ ಪೂರ್ಣ ಅಧಿಕಾರ ಎನ್ನುವಂಥದ್ದು ಸಂವಿಧಾನದ ಹಿಡಿತದಲ್ಲಿ ಉಂಟು. ಅದು ಅವರಿಬ್ಬರು ಅನುಗ್ರಹದಿಂದ. ಹಾಗಿದ್ದರೂ ಸಹ ಕೇವಲ ಅಷ್ಟನ್ನು ಮಾತ್ರ ಮಾಡದೆ ಅವರಿಬ್ಬರ ಪ್ರಚೋದನೆ ಪ್ರಕಾರವಾಗಿ ಯಾರು ಸಂವಿಧಾನವನ್ನು ನಂಬಿಕೊಂಡಿದ್ದಾರೋ, ಯಾರು ಧರ್ಮಾತ್ಮರಿದ್ದಾರೋ ಅವರ ಅನುಗ್ರಹದಲ್ಲೂ ಸಂವಿಧಾನ ತೊಡಗಿಕೊಂಡಿದೆ. ಎಷ್ಟೋ ಸಮಯದಿಂದ ಇಲ್ಲಿಯ ತನಕ ಅಘಟಿತ ಘಟನೆಗಳೆಲ್ಲ ಸಾನ್ನಿಧ್ಯದ ಶಕ್ತಿಯಿಂದ ನಡೆದಿರುವಂಥದ್ದಿದೆ. ಪಾದಾಭಿಘಾತದಿಂದ ಪರ್ವತಗಳನ್ನು ಕುಟ್ಟಿ ಪುಡಿ ಮಾಡತಕ್ಕಂತಹ ಶಕ್ತಿ ಸಂವಿಧಾನಕ್ಕಿದೆ. ಪಾದ ಊರಿದಂತಹ ಸ್ಥಳದಲ್ಲಿ ಸಮೃದ್ಧಿಯನ್ನು ಹರಿಸುವಂತಹ ಸಾಮರ್ಥ್ಯವೂ ಸಂವಿಧಾನದಲ್ಲಿದೆ. ಒಮ್ಮೊಮ್ಮೆ ಮಹಾ ಸಂಹಾರಗಳಿಗೆ ಸಂವಿಧಾನಕ್ಕೆ ಅಪ್ಪಣೆ ಸಿಕ್ಕಿದ್ದುಂಟು. ಅದು ಶತಮಾನ ಸಹಸ್ರಮಾನಗಳಿಗೊಮ್ಮೆ ನಡೆಯತಕ್ಕಂತಹ ವಿಷಯಗಳಿವೆ. ಕೆಲವೊಮ್ಮೆ ಮಧ್ಯಕಾಲದಲ್ಲಿ ಅಧರ್ಮಿಗಳ ನಿಗ್ರಹ ಎನ್ನುವಂಥದ್ದು ಇದು ಆಗ್ತಾ ಇರುವಂಥದ್ದಾಗ್ತದೆ. ಬೆಳಕು ಕತ್ತಲೆ ಎರಡೂ ಲೋಕದಲ್ಲಿ ಇರಬೇಕಲ್ಲ. ಬೆಳಕು ಬೇಕಾದರೆ ಕತ್ತಲೆಯನ್ನು ನಿವಾರಿಸಬೇಕು. ಆ ಸಂವಿಧಾನದ ಅಪ್ಪಣೆ ಪ್ರಕಾರ ಸಾನ್ನಿಧ್ಯ ಆ ಕಾರ್ಯವನ್ನು ನಡೆಸಿಕೊಂಡು ಬಂದಿರುವಂಥದ್ದಾಗಿದೆ. ಕೇವಲ ಇಲ್ಲಿಯ ಸಂವಿಧಾನಕ್ಕೆ ಬಂದು ಒಂದು ಮನಃಪೂರ್ವಕವಾಗಿ ನಮಸ್ಕಾರವನ್ನು ಸಮರ್ಪಣೆ ಮಾಡಿದರೂ ಸಹ ಅದರಿಂದ ಸಂತೋಷಪಟ್ಟು ಮಹಾ ವಿಪತ್ತುಗಳಿಂದಲೂ ಸಹ ಭಕ್ತರನ್ನು ಕಾಪಾಡತಕ್ಕಂಥ ಗುಣ ಈ ಶಕ್ತಿ ಉಂಟು. ಅಷ್ಟಲ್ಲದೆ ಎಲ್ಲೋ ದೂರದಲ್ಲಿದ್ದೂ ಸಹ ಈ ಸಂವಿಧಾನದ ಸ್ಮರಣೆಯನ್ನು ಮಾಡಿದರೂ ಸಹ ಅಂಥವರಿಗೂ ಸಹ ಮಹಾ ಅನುಗ್ರಹ ಎನ್ನುವಂಥದ್ದಾಗುವಂಥದ್ದಾಗ್ತದೆ. ಇದೆಲ್ಲ ಸಾನ್ನಿಧ್ಯದ ಕೀರ್ತಿ. ಇತರ
ಶಕ್ತಿಗಳಲ್ಲಿ ಕಂಡು ಬರದೇ ಇರತಕ್ಕಂತಹ ಒಂದು ವೈಶಿಷ್ಟ್ಯ, ಸಾಮರ್ಥ್ಯ, ಮಹಾಶಕ್ತಿ ಇದೆಲ್ಲ ಆ ಗುರು ಸನ್ನಿಧಾನಕ್ಕೆ ನೀಡಿದ್ದಾರೆ ಎನ್ನುವಂಥದ್ದು ವಿಶೇಷ. ಎಷ್ಟೋ ಪರಿವಾರಗಳಿದ್ದರೂ ಸಹ ಸನ್ನಿಧಾನಕ್ಕೆ ಕೊಟ್ಟಷ್ಟು ಅಧಿಕಾರವನ್ನು ಆ ಎರಡು ಸನ್ನಿಧಾನಗಳು ಬೇರೆ ಶಕ್ತಿಗಳಿಗೆ ಕೊಡಲಿಲ್ಲ. ಹೀಗೆ ಅವರಿಬ್ಬರ ಏನು ಸೂಚನೆ ಉಂಟು ಅದರಲ್ಲಿ ಎಳ್ಳಿನ ಭಾಗದಷ್ಟೂ ಸಹ ಇದಕ್ಕೆ ಲೋಪವನ್ನು ಬಾರದೆ ಸಾನ್ನಿಧ್ಯ ನಡೆಸಿಕೊಂಡು ಬಂದಿದೆ. ಸನ್ನಿಧಾನದ ಈ ಶಕ್ತಿಗೆ ಕಾರಣ ಆ ಎರಡು ಮಹಾಶಕ್ತಿಗಳ ಪಾದ ಧೂಳಿ ಸಾನ್ನಿಧ್ಯದ ಶಿರದಲ್ಲಿ ಯಾವಾಗಲೂ ನಿಂತಿರುವಂಥದ್ದಾಗಿದೆ. ಹಾಗಾಗಿ ಈ ಸಾಮರ್ಥ್ಯ ಎನ್ನುವಂಥದ್ದು ಸಾನ್ನಿಧ್ಯದಲ್ಲಿ ಪ್ರಕಟವಾಗುವಂಥದ್ದಾಗಿದೆ. ಕ್ಷೇತ್ರಾಧಿಪತ್ಯವನ್ನು ಪಡೆದಿರತಕ್ಕಂತಹ ಸನ್ನಿಧಾನ ಇದು. ಯಾವ ಕಾಲಘಟ್ಟದಲ್ಲಿ ಈ ಕ್ಷೇತ್ರಕ್ಕೆ ಸನ್ನಿಧಾನದ ಪಾದಾರ್ಪಣೆ ಆಯಿತು ಆ ಕಾಲದಿಂದ ಈ ಕ್ಷೇತ್ರಕ್ಕೆ ಬಹಳ ಬಹಳ ಕೀರ್ತಿ ಮತ್ತು ಪುಣ್ಯ ಎನ್ನುವಂಥದ್ದು ಒದಗಿತು. ಹಾಗೆ ಈ ಕ್ಷೇತ್ರಕ್ಕೆ ಬರುವುದೂ ಸಹ ಮಹಾಪುಣ್ಯವನ್ನು ಕೊಡುವಷ್ಟರ ಮಟ್ಟಿಗೆ ಸಾನ್ನಿಧ್ಯದ ಒಂದು ವ್ಯಾಪ್ತಿ ಎನ್ನುವಂಥದ್ದು ಕ್ಷೇತ್ರದಲ್ಲಿ ಬಂದಿದೆ. ಹೀಗೆ ಸ್ಥಳಮನೆ, ಅರ್ಚಕ ಕುಟುಂಬ ಮತ್ತು ಕ್ಷೇತ್ರ ಸಂಬಂಧವಾಗಿ ನಂಬಿಕೊಂಡು ಬಂದಂತಹ ಭಕ್ತವರ್ಗ ಎಲ್ಲ ಅನೂಚಾನವಾಗಿ ಸಾನ್ನಿಧ್ಯದ ಒಂದು ಆರಾಧನೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಈ ಕ್ಷೇತ್ರಕ್ಕೆ ನಡೆದುಕೊಂಡರೆ ಶ್ರೇಯಸ್ಸಿದೆ ಎನ್ನುವಂತಹ ಅನುಭವ ಪ್ರತಿಯೊಬ್ಬರಿಗೂ ಸಹ ಕ್ಷಣ ಕ್ಷಣಕ್ಕೂ ಆಗುವಂತಹದ್ದಾಗಿದೆ. ಸಾನ್ನಿಧ್ಯದ ಅನುಗ್ರಹವನ್ನು ಅನುಭವಿಸಿ ನೋಡಬೇಕು. ಅಂತಹ ಅನುಗ್ರಹವನ್ನು ಸನ್ನಿಧಾನ ಮಾಡುವಂಥದ್ದು. ಆದರೆ ಭಕ್ತಿಯನ್ನು ತೋರಿಸಿ ಅದು ಯಾಕೆ ಅಂತ ಕೇಳಲಿಕ್ಕೆ ಇದು ಸನ್ನಿಧಾನದ ಸ್ವಭಾವ. ಸನ್ನಿಧಾನದಲ್ಲಿ ಭಕ್ತಿಯನ್ನು ತೋರಿಸಿದರೆ ಎಷ್ಟು ಅನುಗ್ರಹ ಕೊಡುವುದಕ್ಕೂ ಸಾನ್ನಿಧ್ಯ ಎನ್ನುವಂಥದ್ದು ಸಿದ್ಧೇ. ಹೀಗೆ ಇದೆಲ್ಲ ಸನ್ನಿಧಾನದ ಕೀರ್ತಿಯ ವಿಷಯ. ಪೂರ್ವಿಕರು ಇಲ್ಲಿ ಒಂದು ಕ್ರಮ ಕಟ್ಟುಕಟ್ಟಳೆ ಎಲ್ಲ ನಿಗದಿ ಮಾಡಿದ್ದಾರೆ. ಪೂಜಾದಿಗಳ ಜೊತೆಯಲ್ಲಿ ಕೆಲವು ಸಣ್ಣ ಪುಟ್ಟ ಆಚರಣೆಗಳು ಆಗಾಗ ನಡೆಯುವುದರೊಂದಿಗೆ ಈ ಒಂದು ಸಮಯದಲ್ಲಿ ಸನ್ನಿಧಾನಕ್ಕೆ ಪ್ರೀತ್ಯರ್ಥವಾದಂತಹ ಒಂದು ಮಹೋತ್ಸವದ ಕಟ್ಟುಕಟ್ಟಳೆಯನ್ನು ಸಾನ್ನಿಧ್ಯ ಬುದ್ಧಿ ಕೊಟ್ಟ ಪ್ರಕಾರವಾಗಿ ನಿರ್ಣಯ ಮಾಡಿದ್ದಾರೆ. ಅವರ ಸಂಕಲ್ಪ ಮತ್ತು ಪ್ರಾರ್ಥನೆಯನ್ನು ಸಾನ್ನಿಧ್ಯ ಒಪ್ಪಿಕೊಂಡಿದೆ. ಹಿಂದಿನ ಅರ್ಚಕರು ಮತ್ತು ಸ್ಥಳಮನೆಯವರೆಲ್ಲ ಸೇರಿ ಆಲೋಚನೆ ಮಾಡಿ ಆರಂಭ ಮಾಡಿರತಕ್ಕಂತಹ ಉತ್ಸವ